ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಮತ್ತಾಯನ ಬರೆದ ಸುವಾರ್ತೆ. ಮತ್ತಾಯ ಅಂದರೆ ಯೆಹೋವನ ಕೊಡುಗೆ. ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಮ್ಯಾಥ್ಯೂ ಚಾಪ್ಟರ್ 2. ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದರೆ, ಹೆರೋದನ ಕಾಲದಲ್ಲಿ ಯೂದಾಯದ ಬೆತ್ಲೆಹೇಮಿನಲ್ಲಿ ನಮ್ಮ ಯೇಸು ಕರ್ತನು ಜನಿಸಿದಾಗ ನಡೆದಂಥದ್ದು ಏನು ಎಂಬುದಾಗಿ ನಾವು ನೋಡ್ತೇವೆ. ಆತನು ಜನಿಸಿದ್ದರ ಕುರಿತಾಗಿ ಕೆಲವರಿಗೆ, ಅಂದರೆ ಮೂಡಣ ದೇಶದ ಅಥವಾ ಪೂರ್ವ ದೇಶದ ಪಂಡಿತರು ಕೆಲವರು, ಹೇಗೋ ಅವರಿಗೆ ಗೊತ್ತಾಗ್ಬಿಡ್ತು. ಬಹುಶಃ ಅವರು ಕೆಲವರು, ಎಷ್ಟು ಜನ ಅಂತ ಗೊತ್ತಿಲ್ಲ, 3 ಎಂಬುದಾಗಿ ಅವರು ಕೊಟ್ಟ 3 ಕಾಣಿಕೆಗಳ ಮುಖಾಂತರ ಬಹುಶಃ 3 ಇರಬಹುದು ಅಂತ ಹೇಳ್ಬಿಟ್ಟು ಆ ಪಂಡಿತರು, ಜ್ಞಾನಿಗಳು ಯೇಸು ಕರ್ತನು ಹುಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಹುಡುಕೊಂಡು ಬರ್ತಾರೆ. ಬಂದಾಗ ಹೆರೋದನ ಹತ್ರ, ರೋಮ ಸಾಮ್ರಾಜ್ಯದ ಮುಖ್ಯಾಧಿಕಾರಿಯಾಗಿರುವಂಥ ಹೆರೋದನ ಹತ್ರ ಬಂದುಬಿಟ್ಟು VIP ಆತನು ಅವ್ರ ಹತ್ರ ಕೇಳ್ತಾರೆ, ಯಹೂದ್ಯರ ಅರಸನಾಗಿ ಹುಟ್ಟಿದವರು ಎಲ್ಲಿದ್ದಾರೆ? ಆ ಅರಸ ರಾಜ ಅಂತ ಹೇಳ್ಬಿಟ್ಟು 2ನೇ ಅಧ್ಯಾಯ 2ನೇ ವಚನ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಅವರು ಕೇಳಿದಾಗ, ಇದನ್ನು ಕೇಳಿಬಿಟ್ಟು ಹೆರೋದನಿಗೆ ಕಳವಳವಾಯಿತು. ಅಷ್ಟೇ ಅಲ್ಲ, ಯೆರೂಸಲೇಮಿನ ಜನರು ಎಲ್ಲರೂ ಕೂಡ ಭಯಪಟ್ಟುಬಿಟ್ರು. ಇದೇನಪ್ಪ, ಹೌದಾ ಅಂತ ಹೇಳ್ಬಿಟ್ಟು. ಭಯ 2 ರೀತಿಯಿಂದ ಆಗಿರ್ಬೋದು, ಬರೆದಿಲ್ಲ ಇಲ್ಲಿ. ಹೆರೋದನ ಭಯ ಏನಾಗಿತ್ತು ಏನಂತ ಹೇಳಿದರೆ, ಇನ್ನೊಬ್ಬ ರಾಜನು ಹುಟ್ಟಿದ್ದಾನೆ, ನಾನೇ ರಾಜನು ಅಂತ ಹೇಳಿದಾಗ ಇನ್ನೊಬ್ಬನು ನನ್ನ ಒಂದು ಸ್ಪರ್ಧೆಗೆ ಬಂದಿದ್ದ, ಕಾಂಪಿಟೇಷನ್ಗೆ ಅಂತ ಹೇಳ್ಬಿಟ್ಟು ಒಂದು ಭಯ ಆಗಿರ್ಬೋದು. ಆದರೆ ಯಹೂದ್ಯರಿಗೆ ಯಾಕೆ ಭಯ ಆಯಿತು? ಹಾಗಾದರೆ ಯಹೂದ್ಯರ ಅರಸನ್ ಅಂತ ಹೇಳಿದ್ರೆ ಮೆಸ್ಸಿಯನು ಬಂದುಬಿಟ್ನಾ? ಮೆಸ್ಸಿಯನು ಬರುತ್ತಾನೆ ಎಂಬುದಾಗಿ 400 ವರ್ಷಗಳ ಹಿಂದೆ ಮಲಾಕಿ, ಏಷಾಯ, ಅದಕ್ಕಿಂತ ಮುಂಚೆ ಮೋಶೆ ಕೂಡ 18ನೇ ಅಧ್ಯಾಯ ವಿಮೋಚನ ಕಾಂಡದಲ್ಲಿ ಮತ್ತು ಮೀಕಾ, ಇಂಥ ಎಲ್ಲ ಗ್ರಂಥಗಳಲ್ಲಿ ಕ್ರಿಸ್ತನ ಬರುವಿಕೆ ಬಗ್ಗೆ ತಿಳಿಸಲಾಗಿದೆ ಅಂತ ಹೇಳ್ಬಿಟ್ಟು ಹೆದರ್ಕೊಂಡ್ಬಿಟ್ರು. ಆದ ಕಾರಣ ರಾಜನು ಈಗ ಮುಖ್ಯ ಯಾಜಕರನ್ನು ಕರೆದುಬಿಟ್ಟು ಕ್ರಿಸ್ತನ ಎಲ್ಲಿ ಹುಟ್ಟಬೇಕಾದದ್ದು ಅಂತ ಹೇಳಿದಾಗ ಅವರು ಬೇಗನೆ ಎಲ್ಲಿ ಅಂತ ಹೇಳ್ಬಿಟ್ಟು ಮೀಕಾ 5ನೇ ಅಧ್ಯಾಯ 2ನೇ ವಚನದಲ್ಲಿ ಅವರು ನೋಡುವಾಗ, ಯಹೂದದ ಪ್ರಾಂತದಲ್ಲಿರುವ ಬೆತ್ಲೆಹೇಮೇ, ಯಹೂದದ ಅಧಿಪತಿಗಳಲ್ಲಿ ನೀನು ಎಷ್ಟು ಮಾತ್ರಕ್ಕೂ ಅಲ್ಪವಲ್ಲ. ಯಾಕೆಂದರೆ ನನ್ನ ಪ್ರಜೆಗಳಾದ ಇಸ್ರಾಯೇಲನ್ನು ಪರಿಪಾಲಿಸುವ ಒಬ್ಬ ಅಧಿಪತಿಯು ನಿನ್ನೊಳಗಿಂದಲೇ ಬರುವನು ಎಂಬುದಾಗಿ ಮೀಕಾ ಪ್ರವಾದಿಸಿದ್ದು ಈಗ ನೆರವೇರ್ತಾ ಇದೆ ಅಂತ ಹೇಳ್ಬಿಟ್ಟು ಅವರಿಗೆ ಭಯ ಕೂಡ ಆಗಿರ್ಬೋದು. ಭಯಭಕ್ತಿಯಿಂದ ಅರಸನಿಗೆ ಹೇಳಿದರು. ಆದರೆ ಹೆರೋದನು ಈಗೇನು ಮಾಡ್ತಾನೆ, ಜ್ಞಾನಿಗಳನ್ನು ಕರೆಸಿಬಿಟ್ಟು ರಹಸ್ಯವಾಗಿ ಅವ್ರು ಹೇಳ್ತಾನೆ, ನೀವು ಹೋಗಿ ಆ ಮಗು ಎಲ್ಲಿ ಹುಟ್ಟಿದೆ ಅಂತ ಹೇಳ್ಬಿಟ್ಟು ವಿಚಾರಿಸ್ಕೊಂಡು ಬನ್ನಿರಿ, ನಾನು ಕೂಡ ಅದನ್ನು ಆರಾಧಿಸುವುದಕ್ಕೆ ಬರ್ತೇನೆ ಎಂಬುದಾಗಿ. ಯಾಕಂದರೆ ಇವರು ಹೇಳಿದರು, ಆರಾಧಿಸಲು ನಾವು ಬಂದಿದ್ದೇವೆ. ಇವರಿಂದ ನಾವು ಕಲಿಯುವಂಥ ಒಂದು ಪಾಠ ಏನಂತ ಹೇಳಿದರೆ, ಆರಾಧನೆ ಮಾಡಲಿಕ್ಕೆ ನೂರಾರು ಬಹುಶಃ 1000 ಕಿಲೋಮೀಟರ್ ದೂರಗಳಿಂದ ಇವರು ಬಂದಿದ್ದಾರೆ. ಅಂಥ ಆಶ್ಚರ್ಯ, ಅದು ಭಾಳ ಬಂಗಾರ, ಚಿನ್ನ ಮುಂತಾದ ಅಮೂಲ್ಯ ಕಾಣಿಕೆಗಳನ್ನು ತಕ್ಕೊಂಡು ಬಂದಿದ್ದಾರೆ. ಅದು ಅವರಿಂದ ನಾವು ಕಲಿಯುವಂಥ ಒಂದು ಸಂಗತಿ. ಮತ್ತು ಆ ಮಗು ಸಿಕ್ಕಿದ ಮೇಲೆ ನನಗೆ ಹೇಳ್ರಿ, ನಾನು ಆರಾಧನೆಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ನೋಡುವಾಗ ಅವರು ಹೋಗ್ತಾ ಇದ್ದಾಗ ನಕ್ಷತ್ರ ಕಾಣಿಸ್ಕೊಂಡ್ಬಿಡ್ತು. ನಕ್ಷತ್ರ ಕಾಣಿಸ್ಕೊಂಡಾಗ ಭಾಳ ಖುಷಿಯಾದರು. ಆ ನಕ್ಷತ್ರ ಮಗು
ಇದ್ದ ಸ್ಥಳದ ಮೇಲೆ ನಿಂತಿತು. ಅವರು ನಕ್ಷತ್ರವನ್ನು ಕಂಡು ಭಾಳ ಸಂತೋಷಪಟ್ಟರು. ಆನಂತರ ಹೋದಾಗ ಯೇಸು ಸ್ವಾಮಿ ಮಗುವಾಗಿ ಯೇಸು ಸ್ವಾಮಿ ಕ್ರಿಸ್ತನು ಜೊತೆಗೆ ತಾಯಿ ಮರಿಯಳು ನೋಡಿಬಿಟ್ಟು ಮಗುವಿಗೆ ಅಡ್ಡ ಬಿದ್ದರು. 11ನೇ ವಚನ, ಮತ್ತ 2:11. ಮಗುವಿಗೆ ಅಡ್ಡ ಬಿದ್ದರು, ಆದರೆ ಮರಿಯಳಿಗೆ ಅಡ್ಡ ಬೀಳಲಿಲ್ಲ. ಮಗುವಿಗೆ ಅಡ್ಡ ಬಿದ್ದರು. ಅಡ್ಡ ಬಿದ್ದಿದ್ದಷ್ಟೇ ಅಲ್ಲದೆ ಅವರೇನು ಮಾಡಿದರು, ಮಗುವಿಗೆ ಚಿನ್ನ, ಧೂಪ, ರಕ್ತಬೋಳಗಳನ್ನು ಕಾಣಿಕೆಯಾಗಿ ಸಮರ್ಪಿಸಿದರು. ಆನಂತರ ಕನಸು ಬಂತು. ಅವರಿಗೆ ನಿದ್ದೆ ಮಾಡಿದ್ರಂತ ಕಾಣ್ತದೆ. ಕನಸು ಬಂತು. ಕನಸಿನಲ್ಲಿ ದೇವದೂತನು ಎಚ್ಚರಿಕೆ ಕೊಟ್ಟು ಬೇರೆ ದಾರಿಯಿಂದ ದೇಶಕ್ಕೆ ಹೊರಟು ಹೋಗಂತ ಹೇಳಿದಾಗ ಆ ಜ್ಞಾನಿಗಳು ಹೆರೋದನಿಗೆ ಹೋಗಿ ತಾವು ಮಗುವನ್ನು ನೋಡಿದ್ದನ್ನು ಹೇಳದೆ ಬೇರೆ ದಾರಿಯಿಂದ ಹೊರಟು ಹೋದರು. ಹೌದು, ಅನಂತರ ಏನಾಯಿತು ಅಂತ ಹೇಳ್ಬಿಟ್ಟು ನೋಡುವಾಗ ಯೋಸೇಫನಿಗೆ ಕೂಡ ನಿದ್ದೆ ಬಂದಿತ್ತು. ನಿದ್ದೆಯಲ್ಲಿ ಕನಸು ಬಂದಿತ್ತು. ಕನಸಿನಲ್ಲಿ ದೇವದೂತನು ಮತ್ತೆ ಇನ್ನೊಂದು ಸಂದೇಶವನ್ನು ಕೊಡಬೇಕಾಗ್ತದೆ. ಎದ್ದೇಳು, ಮಗುವನ್ನು ಅದರ ತಾಯಿಯನ್ನು ಕರ್ಕೊಂಡು ಈಜಿಪ್ಟಿಗೆ ಹೋಗು. ಯಾಕಂದರೆ ಮಗುವನ್ನು ಹುಡುಕಿ ಕೊಲ್ಲಬೇಕಂತ ಹೆರೋದನು ಪ್ಲ್ಯಾನ್ ಮಾಡಿದ್ದಾನೆಂಬುದಾಗಿ ಹೇಳಿದಾಗ ಯೋಸೇಫನು ಎದ್ದು ಮಗುವನ್ನು, ಅಂದರೆ ಯೇಸು ಸ್ವಾಮಿ, ಚಿಕ್ಕ ಮಗು ಯೇಸು ಸ್ವಾಮಿಯನ್ನು, ತಾಯಿ ಮರಿಯಳನ್ನು ಕರ್ಕೊಂಡು ಅದೇ ರಾತ್ರಿ ಈಜಿಪ್ಟಿಗೆ ಹೊರಟು ಹೋದರು. ಈ ರೀತಿಯಾಗಿ ಹೋದಾಗ ದೇವರ ವಾಕ್ಯದಲ್ಲಿರುವಂಥ ಒಂದು ಪ್ರವಾದನೆ ಮಾತು ನೆರವೇರಿತು. ಅದೇನಂತ ಹೇಳಿದರೆ, ಈಜಿಪ್ಟಿನಿಂದ ನನ್ನ ಮಗನನ್ನು ನಾನು ಕರೆದೆ ಅಂತ ಹೇಳ್ಬಿಟ್ಟು ದೇವರು ಹಳೆ ಒಡಂಬಡಿಕೆಯಲ್ಲಿ ಹೇಳಿದ ಮಾತು ನೆರವೇರಿತು. ಜ್ಞಾನಿಗಳು ಈ ರೀತಿಯಾಗಿ ಮೋಸ ಮಾಡಿದ್ದಾರೆ ಎಂಬಂಥ ವಿಷಯ ಹೆರೋದನಿಗೆ ಗೊತ್ತಾದಾಗ ಅವನು ಬಹಳ ದೊಡ್ಡ ತೀರ್ಮಾನ ತಗೊಂಡು, ಅದು ಭಾಳ ವಿಷಾದಕರವಾದಂಥ ಒಂದು ತೀರ್ಮಾನ. ಅದೇನಂತ ಹೇಳಿದರೆ, ಚಿಕ್ಕ ಮಕ್ಕಳನ್ನು ಕೊಂದುಬಿಟ್ನು. ಅದು ಕೂಡ ಬೈಬಲ್ನಲ್ಲಿ ಬರೆದಿದೆ. ಯಾಕಂತೇಳಿದರೆ ಯೆರೆಮೀಯನ ಗ್ರಂಥ 31ನೇ ಅಧ್ಯಾಯ 15ನೇ ವಚನದಲ್ಲಿ, ರಾಮದಲ್ಲಿ ರೋದನೆಯು ಕೇಳಿಸಿತು, ಗೋಳಾಟವು ಮಹಾಪ್ರಲಾಪವು ಕೇಳಿ ಬಂತು. ರಾಹೇಳಲು, ಇದು ಒಂದು ದೇಶಕ್ಕೆ ರಾಹೇಳಲು ಅಂತ ಹೇಳ್ಬಿಟ್ಟು, ಅಂದರೆ ಅಥವಾ ಮಹಿಳೆಯರಿಗೆ, ಎಲ್ಲ ಮಹಿಳೆಯರು ಮಕ್ಕಳಿಗಾಗಿ ಗೋಳಾಡ್ತಾ ಇದ್ದಂಥ ಒಂದು ವಿಷಯ, ಆದರಣೆ ಹೊಂದದಂಥ ರೀತಿಯಲ್ಲಿ ಅವರು ಗೋಳಾಡ್ತಾ ದುಃಖ ಪಡುತ್ತಾ ಇರುವಂಥದ್ದು ಯೆರೆಮೀಯನು ಅದನ್ನು ಮುಂಚಿತವಾಗಿ ತಿಳಿಸಿದ್ದು ನೆರವೇರಿತು. ಈಗ ಹೆರೋದನು ಸ್ವಲ್ಪ ಕಾಲ ಆದಮೇಲೆ, ಎಷ್ಟು ಕಾಲ ಅಂತ ಇರ್ತಾನೆ, ಒಂದಿನ ಹೆರೋದನು ಸತ್ತು ಹೋಗ್ತಾನೆ. ಸತ್ತೋದ ಮೇಲೆ ಮತ್ತೆ ಬಹುಶಃ ಇನ್ನು ಎಷ್ಟು ಕಾಲ ಎಂಬುದಾಗಿ ಯೋಸೇಫನು ಕಾಯ್ತಾ ಇದ್ದಂಥ ವೇಳೆಯಲ್ಲಿ ಕನಸು ಒಂದು ಅವನಿಗೆ ಬಿತ್ತು. ಆ ಕನಸಿನಲ್ಲಿ ಕರ್ತನ ದೂತನು ಕಾಣಿಸಿಕೊಂಡು, ಎದ್ದೇಳು, ಮಗುವನ್ನು ಅದರ ತಾಯಿಯನ್ನು ಕರೆದುಕೊಂಡು ಇಸ್ರಾಯೇಲ್ ದೇಶಕ್ಕೆ ಹಿಂದಿರುಗು ಎಂಬುದಾಗಿ ದೇವದೂತನು ಹೇಳ್ತಾನೆ. ಇಸ್ರಾಯೇಲ್ ದೇಶದಲ್ಲಿನೇ ಇದ್ದರು, ಬೆತ್ಲೆಹೇಮ್ನಲ್ಲಿದ್ದರು. ಬೆತ್ಲೆಹೇಮ್ನಿಂದ ಈಗ ಈಜಿಪ್ಟ್ಗೆ ಹೋದರು. ಈಜಿಪ್ಟ್ನಿಂದ ಮತ್ತೆ ಈಗ ಇಸ್ರಾಯೇಲ್ಗೆ ಬರ್ತಾ ಇದ್ದಾರೆ. ಆಗ 2ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 21ನೇ ವಚನದಲ್ಲಿ, ಆಗ ಅವನು ಎದ್ದು, ಅಂದರೆ ಯೋಸೇಫನು ಎದ್ದು ಮಗುವನ್ನು ಅದರ ತಾಯಿಯಾದ ಮರಿಯಳನ್ನು ಕರೆದುಕೊಂಡು ಇಸ್ರಾಯೇಲ್ ದೇಶಕ್ಕೆ ಬಂದನು. ಆ ಕಾಲದಲ್ಲಿ ಟ್ರಾನ್ಸ್ಪೋರ್ಟೇಷನ್, ರಸ್ತೆ ಸಾರಿಗೆ ಅನುಕೂಲತೆ ಇರಲಿಲ್ಲ. ಫ್ಲೈಟು, ಟ್ರೈನು, ಬಸ್ಸು ಅಂತ. ಆದ ಕಾರಣ ಪ್ರಯಾಸಪಟ್ಟು ಬಂದಿರಬೇಕು. ಆ ರೀತಿಯಾಗಿ ಬಂದ ಮೇಲೆ ಸ್ವಲ್ಪ ಭಯ ಆಯಿತು ಯೋಸೇಫನಿಗೆ. ಯಾಕಂತ ಹೇಳಿದ್ರೆ, ಹೆರೋದನ ಮಗ ಅರ್ಖೆಲಾಯನು ಆಳಿಕೆ ಮಾಡ್ತಾ ಇದ್ದಾನೆ ಎಂಬುದು ಕೇಳಿ ಸ್ವಲ್ಪ ಭಯಪಟ್ಟಾಗ ಮತ್ತೆ
ಕನಸಿನಲ್ಲಿ ಮತ್ತೆ ಇವನಿಗೆ ದೇವರು ಮಾತನಾಡಿ, ದೇವದೂತನು ಮಾತನಾಡಿ ನೀನು ಹೋಗು ಅಂತ ಹೇಳಿದಾಗ ಕನಸಿನಲ್ಲಿ ಹೊಂದಿದ ಎಚ್ಚರಿಕೆಯ ಪ್ರಕಾರ ಯೋಸೇಫನು ಗಲಿಲಾಯ ಪ್ರಾಂತ್ಯಕ್ಕೆ ಬರ್ತಾನೆ ರೀ. ಅಲ್ಲಿ ಒಂದು ಊರು ನಜರೇತ್ ಎಂಬ ಊರಿಗೆ ಬಂದು ಅಲ್ಲಿಯೇ ಮೂವರು ವಾಸ ಮಾಡ್ತಾರೆ. ಯೋಸೇಫ, ಮರಿಯಳು, ಮಗು ಯೇಸು. ಆ ರೀತಿಯಾಗಿ ವಾಸ ಮಾಡಿದಾಗ ಆತನಿಗೆ ನಜರಾಯನೆಂಬ ಹೆಸರು ಯೇಸುವಿಗೆ ಬರುವುದು ಎಂಬುದಾಗಿ ಪ್ರವಾದಿಗಳು ಹೇಳಿದ ಮಾತು ನೆರವೇರಿತು. ನಜರಾಯನು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಯೇಸು ಕ್ರಿಸ್ತನ ಜೀವನದಲ್ಲಿ ಬರುವಂಥ ಘಟನೆಯನ್ನು ನಾವು ನೋಡ್ತೇವೆ. ಇದರಿಂದ ನಾವು ಕಲಿಯುವಂಥದ್ದೇನು? ದೇವರು ಸಾರ್ವಭೌಮನು. ಗಾಡ್ ಈಸ್ ಸಾವರಿನ್. ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಮೂಢನ ಪಂಡಿತರು ಅಥವಾ ಪೂರ್ವ ದೇಶದ ಅಜ್ಞಾನಿಗಳು ಅವರು ದೇವರನ್ನು ಹುಡುಕುವವರಾಗಿದ್ದರು. ದೇವರನ್ನು ಹುಡುಕುವವರಾಗಿರುವಂಥವರನ್ನು ದೇವರು ಹೇಗಾದರೂ ತನ್ನನ್ನು ಪ್ರಕಟಿಸಿಕೊಳ್ತಾನೆ. ಯೆರೆಮೀಯನ ಗ್ರಂಥ 29ನೇ ಅಧ್ಯಾಯದ 13ನೇ ವಚನ ಈ ರೀತಿಯಾಗಿದೆ: ನೀವು ನನ್ನನ್ನು ಮನಃಪೂರ್ವಕವಾಗಿ ಹುಡುಕುವುದಾದರೆ ನನ್ನನ್ನು ಕಂಡುಕೊಳ್ಳುವಿರಿ. ಡಿಸ್ಟೆನ್ಸ್ ಡಸ್ ನಾಟ್ ಮ್ಯಾಟರ್. ಒಂದು ವೇಳೆ ದೂರ ಇರುವಂಥ ಅಂತರವು ಸಮಸ್ಯೆ ದೇವರಿಗೆ ಇಲ್ಲವೇ ಇಲ್ಲ. ನೂರಾರು, ಬಹುಶಃ ಸಾವಿರ, ಸುಮಾರು ಕಿಲೋಮೀಟರ್ಗಳಷ್ಟು ದೂರ ಇರುವಂಥ ಸ್ಥಳದಿಂದ ದೇವರನ್ನು ಹುಡುಕ್ತಾ ಇರುವಾಗ ದೇವರು ನೋಡ್ರಿ ಪ್ರಥಮ ಬಾರಿಯಾಗಿ ಒಂದು ನಕ್ಷತ್ರವನ್ನೇ ಉಪಯೋಗ ಮಾಡಿಕೊಂಡು ಅವರಿಗೆ ಮಾರ್ಗದರ್ಶನವನ್ನು ನೀಡಿದನು. ಹೌದು, ಈ ನಕ್ಷತ್ರದ ವಿಷಯದಲ್ಲಿ ಬಿಳಾಮನು ಪ್ರವಾದನೆಯಾಗಿ ಹೇಳುವವನಾಗಿದ್ದಾನೆ ಅರಣ್ಯಕಾಂಡದಲ್ಲಿ. ಆದರೂ ಕೂಡ ಅದು ದೇವರ ಸಾರ್ವಭೌಮತ್ವದ ಬಗ್ಗೆ ನಾವು ಕಲಿತೇವೆ. ಮತ್ತು ಅರಸನು ನಮಗೇನು ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ಅರಸನ ಕೈ ಅರಸನ ಹೃದಯ ದೇವರ ಕೈಯಲ್ಲಿದೆ. ಆತನ ಮನಸ್ಸು ಬಂದ ಕಡೆಗೆ ದೇವರು ತಿರುಗಿಸಬಲ್ಲನು. ಜಾನ್ ವೆಸ್ಲಿ ಐನವರು ಹೇಳಿದಂಥ ಮಾತು ನೆನಪಿಗೆ ಬರ್ತಿದೆ. ಅವರು ಹೇಳಿದಂಥ ಮಾತು ಏನಂತ ಹೇಳಿದರೆ, ಐ ಆಮ್ ಇಟರ್ನಲ್ ಅಂಟಿಲ್ ಐ ಫಿನಿಶ್ ದ ವಿಲ್ ಆಫ್ ಗಾಡ್. ದೇವರ ಚಿತ್ತವನ್ನು ನಾನು ಮಾಡಿ ಪೂರೈಸುವ ತನಕ ನಾನು ನಿತ್ಯನು. ಐ ಆಮ್ ಇಟರ್ನಲ್ ಎಂಬುದಾಗಿ. ಒಂದು ಸಾರಿ ಜಾನ್ ವೆಸ್ಲಿ ಅವರನ್ನು ಕೊಲ್ಲಬೇಕಂತ ಹೇಳ್ಬಿಟ್ಟು ಅವರು ಕುದುರೆ ಮೇಲೆ ಹೋಗ್ತಾ ಇರುವಾಗ ಕತ್ತಲೆ ಆಗದಂಥ ಸಂದರ್ಭದಲ್ಲಿ ಈ ಮರದಿಂದ ಆ ಮರಕ್ಕೆ ಒಂದು ಕಂಬಿ ಏನೋ ಕಟ್ಟಿದರು. ಜಾನ್ ವೆಸ್ಲಿ ಅವರಿಗೆ ಅದರಿಂದ ಮರಣ ಸಾಯಬೇಕೆಂಬ ರೀತಿಯಲ್ಲಿ ಅದನ್ನು ಪ್ಲ್ಯಾನ್ ಮಾಡಿ ಇಟ್ಟಿದ್ದರು. ಆದರೆ ಆ ಒಂದು ಕತ್ತಲೆಯಲ್ಲಿ ಬರುವಂಥ ವೇಳೆಯಲ್ಲಿ ಏನೋ ಒಂದು ಹುಳ ಕಡಿತಂತ ಹೇಳ್ಬಿಟ್ಟು ಬಗ್ಗಿಬಿಟ್ಟಾಗ ಆ ಒಂದು ಕಂಬಿಗೆ ಅವರು ತಪ್ಪಿಸಿಕೊಂಡ್ರು. ಅನಂತರ ಅವ್ರಿಗೆ ಗೊತ್ತಾಯಿತು, ಹೌದು, ದೇವರು ಸಾರ್ವಭೌಮನು ಎಂಬುದಾಗಿ, ಯಾವ ರೀತಿಯಾಗಿ ಮೆಸ್ಸಿಯನನ್ನು, ಯೇಸುವನ್ನು ಆತನು ಕಾಪಾಡಿದನು ಎಂಬುದಾಗಿ. ಇನ್ನೊಂದು ವಿಷಯವನ್ನು ಕೂಡ ನಾವು ಕಲಿಯತಕ್ಕದ್ದೇನಂತ ಹೇಳಿದರೆ, ದೇವರನ್ನು ಪ್ರೀತಿಸುವವರಿಗೆ ಎಲ್ಲ ಕಾರ್ಯಗಳು ಅನುಕೂಲ. ಯೇಸು ಸ್ವಾಮಿಯ ವಿಷಯದಲ್ಲಿ ನಾವು ನೋಡುವಾಗ ಆತನಿಗೆ ಹೌದು, ಈ ಪೂರ್ವ ದೇಶದ ವ್ಯಕ್ತಿಗಳು ಕಾಣಿಕೆಗಳನ್ನು ತಂದರು. ಅದರಲ್ಲಿ ಉತ್ತಮವಾದ ಕಾಣಿಕೆಯನ್ನು, ಬೆಸ್ಟ್ ಆಗಿರುವಂಥದ್ದನ್ನು ತಂದು ಆತನನ್ನು ಆರಾಧಿಸಿದರು. ಹೇಗೆ ಆರಾಧಿಸಬೇಕು ಎಂಬುದನ್ನು ಇವರಿಂದ ನಾವು ಕಲಿಬಹುದು. ದ ಡೆಫಿನಿಷನ್ ಆಫ್ ವರ್ಷಿಪ್ ಏನು? ಗಿವಿಂಗ್ ಮೈ ಬೆಸ್ಟ್ ಟು ದ ಲಾರ್ಡ್. ಕರ್ತನಿಗೆ ನನ್ನ ಉತ್ತಮವನ್ನೇ ಕೊಡುವಂಥದ್ದು ಆರಾಧನೆ. ಇವರು ಚಿನ್ನವನ್ನು ಆರಾಧನೆಯಾಗಿ ಕೊಟ್ಟರು. ಮತ್ತೆ ಅವರಿಗೆ ಆ ಅವಕಾಶ ಸಿಗಲಿಲ್ಲ. ಯಾಕಂತ ಹೇಳಿದ್ರೆ ಕೊಟ್ಟು ಬೆಸ್ಟ್ ಇರುವಂಥದ್ದನ್ನು ಕೊಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಕೊಟ್ಟು ಹೋದರು. ಸಾಧು ಸುಂದರ್ ಸಿಂಗ್
ಹೇಳಿದಂಥ ಒಂದು ಮಾತು, ಒಂದೇ ಒಂದು ಜೀವನ ಬೇಗನೆ ಗತಿಸಿ ಹೋಗ್ತದೆ, ಕ್ರಿಸ್ತನಿಗಾಗಿ ನಾವು ಏನು ಮಾಡ್ತೀವಿ ಅದು ಮಾತ್ರ ನಿತ್ಯತ್ವಕ್ಕೆ ಉಳಿತದೆ ಅಂತ ಹೇಳ್ಬಿಟ್ಟು. ಕ್ರಿಸ್ತನಿಗಾಗಿ ನಾವು ಮಾಡುವಂಥದ್ದು ಮಾತ್ರವಲ್ಲ, ಕ್ರಿಸ್ತನ ನಮ್ಮ ಮೂಲಕವಾಗಿ ಮಾಡುವಂಥದ್ದು ಮಾತ್ರ ನಿತ್ಯತ್ವಕ್ಕೆ ಉಳಿಯುವಂಥದ್ದಾಗುತ್ತೆ. ಸರಿ, ಅಲ್ಲಿಂದ ಇನ್ನೊಂದು ವಿಷಯ ಇದರಲ್ಲಿ ನನಗೆ ಸ್ಪರ್ಶವಾದಂಥ ಒಂದು ಸಂಗತಿ ಏನಂತ ಹೇಳಿದರೆ, ಒಬ್ಬ ವ್ಯಕ್ತಿ ದೇವರನ್ನು ಹುಡುಕುವ ವ್ಯಕ್ತಿಯಾಗಿದ್ದರೆ ಹೇಗಾದರೂ ಮಾಡಿ ದೇವರು ಅವನಿಗೆ ತನ್ನನ್ನು ಪ್ರಕಟಿಸಿಕೊಳ್ತಾನೆ. ನೋಡ್ರಿ, ಒಂದು ನಕ್ಷತ್ರವನ್ನು ದೇವರು ಉಪಯೋಗಿಸಲು ಸಾಧ್ಯವೇ? ಕೀರ್ತನೆಗಳಲ್ಲಿ ಒಂದು ಮಾತಿದೆ, ಅದೇನೆಂದರೆ ನಕ್ಷತ್ರಗಳಿಗೆ ಆತನು ಹೆಸರಿಡಿದು ಕರೀತಾನೆ ಅಂತ ಹೇಳ್ಬಿಟ್ಟು. ನಾವು ಆಕಾಶದ ಕಡೆಗೆ ಹೋಗಿ ನೋಡಿಬಿಟ್ಟು ನಕ್ಷತ್ರಗಳನ್ನು 1, 2, 3, 4 ಅಂತ ಎಣಿಸೋದಾದರೆ ನಮಗೆ ಬಹಳಷ್ಟು ಎಣಿಸ್ಲಿಕ್ಕೆ ಆಗಲ್ಲ, ಕಾಣಲ್ಲ ಕೆಲವು ಎಷ್ಟೊಂದು. ಆದರೆ ಅವೆಲ್ಲವುಗಳಿಗೆ ಹೆಸರಿಟ್ಟು ದೇವರು ಕರೆಯುವ ಆತನಾಗಿದ್ದಾನೆ. ಒಂದು ಸಾರಿ ಆದಿಕಾಂಡ 15ರಲ್ಲಿ ದೇವರು ಅಬ್ರಹಾಮನು ಇಬ್ಬರು, ಅಬ್ರಹಾಮನೇ ನೋಡು ಆಕಾಶದ ಕಡೆಗೆ, ಅಬ್ರಹಾಮನ ಹೊರಗೆ ಬಂದು ನೋಡ್ತಾನೆ, ನಕ್ಷತ್ರಗಳು, ನಿನ್ನ ಸಂತಾನದವರನ್ನು ನಕ್ಷತ್ರಗಳೋಪಾದಿಯಲ್ಲಿ ನಾನು ಮಾಡ್ತೇನೆ ಅಂತ ಹೇಳ್ಬಿಟ್ಟು ದೇವರು ವಾಗ್ದಾನ ಅಂದು ಆಕಾಶದ ಕಡೆ ನೋಡಿ ಅಬ್ರಹಾಮನಿಗೆ ದೇವರು ವಾಗ್ದಾನ ಕೊಡ್ತಾನೆ. ಈಗ ಆ ನಕ್ಷತ್ರಗಳಲ್ಲಿ ಒಂದು ನಕ್ಷತ್ರಕ್ಕೆ ದೇವರು, ನಕ್ಷತ್ರವೇ ನೀನು ಹೆಸರು ಕರೆದು ನೀನು ಕ್ರಿಸ್ತನ ಕಡೆಗೆ ಈ ಮೂಢನ ಅಥವಾ ಪೂರ್ವ ದೇಶದ ಜ್ಞಾನಿಗಳನ್ನು ಕರ್ಕೊಂಡು ಹೋಗು ಅಂತ ಹೇಳುವಾಗ ನಕ್ಷತ್ರ ಹೋಯ್ತು 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 ಹೋಯ್ತು, ಸ್ಟಾಪ್, ಕ್ರಿಸ್ತನಿರುವ ಕಡೆ ನಿಲ್ಲುವಂಥದ್ದನ್ನು ನೋಡ್ತೇವೆ. ದೇವರು ಬಹುಶಃ ಈಗ ನಿಲ್ಲಿಸು ಅಂತ ಹೇಳಿದಾಗ ನಿಂತಿತ್ತು. ನಕ್ಷತ್ರವನ್ನು ಕಂಡು ಬಹಳವಾಗಿ ಸಂತೋಷಪಟ್ಟರು. ದೇವರ ನಡೆಸುವಿಕೆ ಅಪಾರವಾದದ್ದು. ಕ್ರಿಸ್ತನ ಕಡೆಗೆ ದೇವರು ನಾವು ಹಾರೈಸುವಂಥವರಾಗಿದ್ದರೆ ನಡೆಸ್ತಾನ್ರಿ. ನಡೆಸೋದಕ್ಕೆ ದೇವರು ಮನಸ್ಸು ಮಾಡಿಕೊಂಡಿದ್ದಾನೆ. ಒಂದು ವೇಳೆ ದೇವರೇ ನಮಗೆ ನಕ್ಷತ್ರವನ್ನು ಕಳಿಸು ಅಂತ ಹೇಳ್ಬಿಟ್ಟು ಆ ಪಂಡಿತರು ಪ್ರೇಯರ್ ಮಾಡಿರಲಿಲ್ಲ, ಮಾಡಿದ್ರೇನೋ ಗೊತ್ತಿಲ್ಲ, ತಮ್ಮ ಬುದ್ಧಿಯನ್ನು ಅವರು ಉಪಯೋಗ ಮಾಡಲಿಲ್ಲ, ದೇವರ ನಡೆಸುವಿಕೆಗೆ ತಮ್ಮನ್ನು ಒಳಪಡಿಸಿಕೊಂಡರು. ದೇವರವರನ್ನು ಕ್ರಿಸ್ತನ ಕಡೆಗೆ ನಡೆಸಿದನು. ಆ ರೀತಿಯಾಗಿ ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಮತ್ತಾಯನ ಬರೆಸುವಾರ್ತೆ 2ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.